ಯಾವುದಾದ್ರೂ ಪ್ರಾಪರ್ಟಿನ ಕಾಲಮ್ ನಂಬರ್ 11 ಅಲ್ಲಿ ಎಂಟರ್ ಆಗಿದೆ, ವಕ್ಫ್ ಅಂತ ಎಂಟರ್ ಆಗಿಬಿಟ್ಟಿದೆ. ಆ ಪ್ರಾಪರ್ಟಿಗೆ ನಾನೇನಾದರೂ 6 ತಿಂಗಳವರೆಗೂ ನಾನು ಅಬ್ಸರ್ವ್ ಮಾಡ್ಕೊಳ್ಳದೆ ಇದ್ರೆ ಅದನ್ನ ಹೋಗಿ ಈ ವಕ್ಫ್ ಬೋರ್ಡು AC, ತಹಸೀಲ್ದಾರು ಮತ್ತು DC ಹೇಳಬಹುದು. ಏನು ಅಂದ್ರೆ ಮ್ಯೂಟೇಷನ್ ಮಾಡಿಕೊಡಿ ನಮಗೆ ಅಂತ ಹೇಳಿ. ಅಂಡರ್ ಸೆಕ್ಷನ್ 128 ಆಫ್ ಕರ್ನಾಟಕ ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ಅವರು ಮ್ಯೂಟೇಷನ್ ಮಾಡಿಕೊಟ್ರೆ ಕಾಲಮ್ ನಂಬರ್ 9 ಮತ್ತು ಕಾಲಮ್ ನಂಬರ್ 12 ಅಲ್ಲಿ ಸೇರಿಸಲಿಕ್ಕೆ ಪ್ರಾವಿಷನ್ ಇದೆ. ಈ ಮಿಸ್ಚೀಫ್ನ ಯಾಕೆ ನೀವು ಮಾಡ್ಲಿಕ್ಕೆ ಹೊರಟಿದ್ದೀರಾ ಪ್ರಿಯಾಂಕಾ ಖರ್ಗೆ ಅವರೇ? ಡಿಸಿಷನ್ಸ್ ಆಫ್ ವಕ್ಫ್ ಟ್ರೈಬ್ಯುನಲ್ ಈಸ್ ದೇರ್ ಆಫ್ ಶಾಲ್ ಬಿ ಫೈನಲ್. ಏನ್ರಿ ಇದು ಮಿಸ್ಚೀಫು? ಎನಿ ನಾನ್ ಮುಸ್ಲಿಮ್ಸ್ ಕ್ಯಾನ್ ಬಿ ರಿಮೂವ್ಡ್ ಇಮಿಡಿಯೇಟ್ಲಿ. ಸೆಕ್ಷನ್ 16 ಅಧಿಕಾರ ಕೊಡ್ತಾ ಇದೆ ನಾನ್ ಮುಸ್ಲಿಮ್ಸ್ನ ನೀವು ತೆಗಿಬೇಕು ಅಂತೇಳಿ. ಮುಸಲ್ಮಾನರು ಇನ್ ಸ್ಪೆಸಿಫಿಕ್ ಈ ಆ್ಯಕ್ಟ್ನ ಅಬ್ಯೂಸ್ ಮಾಡ್ತಾ ಇದ್ದಾರೆ ಭಾರತದಲ್ಲಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಸ್ನೇಹಿತರೆ ನಮಸ್ಕಾರ. ಕರ್ನಾಟಕದಲ್ಲಿ ವಿಧಾನಸಭಾ ಸೆಷನ್ ನಡೀತಾ ಇದೆ. ಈ ಸಂದರ್ಭದಲ್ಲಿ ಮೊದಲನೇ ದಿನವೇ ಸಹ ಈ ವಕ್ಫ್ನ ಗಲಾಟೆ ಸ್ವಲ್ಪ ಮೇಲ್ಮನೆಯಲ್ಲಿ ತಾರಕಕ್ಕೇರಿತ್ತು. ವಿರೋಧ ಪಕ್ಷದ ನಾಯಕರಾದಂತಹ ಛಲವಾದಿ ನಾರಾಯಣ ಸ್ವಾಮಿ ಅವರು ಮಾತಾಡ್ತಾ ಅವರು ವಕ್ಫ್ನ ಕಾಯ್ದೆಯ ಯಾವ ರೀತಿ ಸಮಸ್ಯೆಗಳನ್ನ ಕ್ರಿಯೇಟ್ ಮಾಡ್ತಿದೆ ಅಂತ ಹೇಳಿದ್ರೆ, ಆಗ ತನಗೆ ಸಂಬಂಧವಿಲ್ಲದೆ ಇರತಕ್ಕಂತಹ ಖಾತೆ ಹೊಂದಿರತಕ್ಕಂತಹ ಪ್ರಿಯಾಂಕಾ ಖರ್ಗೆ ಅವರು ಎದ್ದುಬಿಟ್ಟು ಹೇಳ್ತಾರೆ, ಕಾಲಮ್ 11 ಎಂಟರ್ ಆದ್ರೆ ಹೆಸರು ವಕ್ಫ್ ಅಂತ ಹೇಳಿ ಅದು ವಕ್ಫ್ ಪ್ರಾಪರ್ಟಿ ಆಗ್ಬಿಡುತ್ತೆ. ಪ್ರಶ್ನೆ ಕೇಳ್ತಾರೆ ಪ್ರಿಯಾಂಕಾ ಖರ್ಗೆ ಅವರು ಛಲವಾದಿ ನಾರಾಯಣ ಸ್ವಾಮಿ ಅವರಿಗೆ. ಪ್ರಿಯಾಂಕಾ ಖರ್ಗೆ ಅವರು ಹೇಳ್ತಾರೆ, ಕಾಲಮ್ ನಂಬರ್ 11 ಎಂಟರ್ ಆದ್ರೆ ಅದು ಪ್ರಾಪರ್ಟಿಯ ರೈಟ್ಸ್ ಅಥವಾ ಓನರ್ಶಿಪ್ನ ಕೊಡುವುದಿಲ್ಲ ವಕ್ಫ್ಗೆ ಅಂತ ಹೇಳ್ತಾರೆ. ನಾನು ಒಂದು ರಿಕ್ವೆಸ್ಟ್ ಮಾಡ್ತಾನೆ ಪ್ರಿಯಾಂಕಾ ಖರ್ಗೆ ಅವರಿಗೆ, ಅಕಸ್ಮಾತ್ ತಮ್ಗೆ ಅಷ್ಟೊಂದು ಕನ್ಸರ್ನ್ ಇದ್ರೆ ತಮ್ಮ ಪ್ರಾಪರ್ಟಿಗಳು, ತಮ್ಮದು ಸಾವಿರಾರು ಎಕರೆಗಳಿದೆಯಲ್ಲ ತಮ್ಮದು, ಅದರಲ್ಲಿ ಕಾಲಮ್ ನಂಬರ್ 11 ತಾವು ಎಂಟರ್ ಮಾಡಿಸ್ಕೊಳ್ಳಿ ವಕ್ಫ್ ಅಂತ ಹೇಳಿ. ಆಮೇಲೆ ಬೇರೆಯವರಿಗೆ ಈ ಹತ್ರ ಅಡ್ವೈಸ್ ಕೊಡೋರಂತೆ. ಅಲ್ಲಿಗೆ ಬೈ ಕಾಲಮ್ ನಂಬರ್ 9, ಕಾಲಮ್ ನಂಬರ್ 12, ಕಾಲಮ್ ನಂಬರ್ 11 ಅಂದರೆ ಏನು ಅಂತ ಅಂದ್ಬಿಟ್ಟು ನಾನು ಹೇಳ್ತಾನೆ. ಕರ್ನಾಟಕ ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ಆಫ್ 1965 ಕ್ಲಿಯರ್ ಕಟ್ ಆಗಿ ಹೇಳುತ್ತೆ. ಸೆಕ್ಷನ್ 127 ಎಕ್ಸ್ಪ್ಲೈನ್ ಮಾಡ್ತಾರೆ. RTC ಅಂದರೆ ರೈಟ್ಸ್, ಟೆನೆನ್ಸೀಸ್ ಅಂಡ್ ಕ್ರಾಪ್ಸ್ ಅಂತ ಅಂದ್ಬಿಟ್ಟು ಕ್ಲಿಯರ್ ಕಟ್ ಆಗಿ ಹೇಳ್ತಾರೆ. RTC ಅಂದ್ರೆ ಏನಂತ ಹೇಳಿ. ಕಾಲಮ್ ನಂಬರ್ 9 ಎಂಟರ್ ಆದ್ರೆ ನಾನು ಅದಕ್ಕೆ ಓನರು. ಕಾಲಮ್ ನಂಬರ್ 12 ಎಂಟರ್ ಆದ್ರೆ ನಾನು ಅದಕ್ಕೆ ಟೆನೆಂಟು ಅಥವಾ ಕ್ರಾಪ್ ಅಂದ್ರೆ ನಾನು ಯಾವ ಕ್ರಾಪ್ನ ಬೆಳಿತಿದ್ದೀನಿ ಅಂತ ಹೇಳಿ. ಕಾಲಮ್ ನಂಬರ್ 11 ಎಂಟರ್ ಆಗಿದ್ರೆ ಅದಕ್ಕೆ ಸರ್ಕಾರಕ್ಕೆ ಒಂದು ವಿಶೇಷವಾದಂತಹ ಅಧಿಕಾರ ಇದೆ. ಅಂದ್ರೆ ಉದಾಹರಣೆಗೆ ಅವರು ಲ್ಯಾಂಡ್ ಗ್ರಾಂಟ್ ಆಗಿದ್ರೆ ಅದು ಕಾಲಮ್ ನಂಬರ್ 11 ಎಂಟರ್ ಮಾಡಬಹುದು. ಈಗ ಕಾಲಮ್ ನಂಬರ್ 11 ವಕ್ಫ್ ಅಂತ ಎಂಟರ್ ಮಾಡಲಿಕ್ಕೆ ಇವ್ರು ಮಾಡ್ಕೊಂಡಿದಾರಲ್ಲ ಈ 1995 ಕಾಯ್ದೆ ಮತ್ತು 2013 ತಿದ್ದುಪಡಿ, ಇದರ ವಿಶೇಷ ಕಾನೂನಿನ ಅಡಿಯಲ್ಲಿ ಸರ್ಕಾರಗಳಿಗೆ ವಕ್ಫ್ ಬೋರ್ಡ್ ಏನಿದೆ ಅವರು ಡೈರೆಕ್ಷನ್ ಕೊಡಬಹುದು. ಏನು ಅಂತಂದ್ರೆ, ನೀವು ಅಂದ್ರೆ ಸೆಕ್ಷನ್ 28 ಆಫ್ ವಕ್ಫ್ ಆಕ್ಟ್ ಆಫ್ 1995 ಅಥವಾ ಅಮೆಂಡೆಡ್ ಆಕ್ಟ್ ಇನ್ 2013 ವಿಶೇಷವಾದಂಥ ಅಧಿಕಾರ ಕೊಡುತ್ತೆ. ವಕ್ಫ್ ಬೋರ್ಡ್ ಕ್ಯಾನ್ ಡೈರೆಕ್ಟ್ DCs, ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟರ್ಸ್, ಡಿಸ್ಟ್ರಿಕ್ಟ್ ಕಲೆಕ್ಟರ್ಸ್, ACs, ತಹಸೀಲ್ದಾರ್ಸ್ ಈ ಕಾಲಮ್ ನಂಬರ್ 11 ನೀವು ಎಂಟರ್ ಮಾಡಿ ಹೆಸರನ್ನ, ನಮ್ಮ ಹೆಸರನ್ನ ಅಂತ ಹೇಳಿ. ಹಾಗೆ ಯಾವುದಾದ್ರೂ ಪ್ರಾಪರ್ಟಿನ ಆ ಓನರ್, ಉದಾಹರಣೆಗೆ ಲೆಟ್ಸ್ ಅಸ್ಯೂಮ್ ದಟ್ ನಂದೇ ಪ್ರಾಪರ್ಟಿ, ಆ ಪ್ರಾಪರ್ಟಿ ಕಾಲಮ್ ನಂಬರ್ 11 ಎಂಟರ್ ಆಗಿದೆ, ವಕ್ಫ್ ಅಂತ ಎಂಟರ್ ಆಗಿಬಿಟ್ಟಿದೆ. ಆ ಪ್ರಾಪರ್ಟಿಗೆ ನಾನೇನಾದರೂ 6 ತಿಂಗಳು ಮುಂಚೆ, ಅದು 1 ವರ್ಷ ಇತ್ತು, ಅದು ಅಮೆಂಡ್ಮೆಂಟ್ ಆದಮೇಲೆ 6 ತಿಂಗಳವರೆಗೂ ನಾನು ಅಬ್ಸರ್ವ್ ಮಾಡ್ಕೊಳ್ಳದೆ ಇದ್ದರೆ ಅದನ್ನು ಹೋಗಿ ಈ ವಕ್ಫ್ ಬೋರ್ಡು AC, ತಹಸೀಲ್ದಾರು ಮತ್ತು DC ಹೇಳಬಹುದು. ಏನು ಅಂದರೆ ಮ್ಯೂಟೇಷನ್ ಮಾಡಿಕೊಡಿ ನಮಗೆ ಅಂತ ಹೇಳಿ. ಯಾರು ಕ್ಲೈಮ್ ಮಾಡಿಲ್ಲ ಅಂದರೆ ಯಾರ್ದು ಅಬ್ಜೆಕ್ಷನ್ ಇಲ್ಲ, ನಮಗೆ ಮ್ಯೂಟೇಷನ್ ಮಾಡಿಕೊಡಿ. ಮ್ಯೂಟೇಷನ್ ಅಂಡರ್ ಸೆಕ್ಷನ್ 128 ಆಫ್ ಕರ್ನಾಟಕ ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ಅವರು ಮ್ಯೂಟೇಷನ್ ಮಾಡಿಕೊಟ್ರೆ ಕಾಲಮ್ ನಂಬರ್ 9 ಮತ್ತು ಕಾಲಮ್ ನಂಬರ್ 12 ಅಲ್ಲಿ ಸೇರಿಸಲಿಕ್ಕೆ ಪ್ರಾವಿಷನ್ ಇದೆ. ಈ ಮಿಸ್ಚೀಫ್ನ ಯಾಕೆ ನೀವು ಮಾಡ್ಲಿಕ್ಕೆ ಹೊರಟಿದ್ದೀರಾ ಪ್ರಿಯಾಂಕಾ ಖರ್ಗೆ ಅವರೇ? ನಿಮ್ಮ ಪ್ರಾಪರ್ಟಿಗೆ, ನಿಮ್ಮ ಸ್ವಂತ ಸಾವಿರಾರು ಎಕರೆ ಜಾಗ ಇದೆ ನಿಮ್ಮದು, ಅದಕ್ಕೆ ಪ್ರಾಪರ್ಟಿ ಮಾಡ್ಕೊಳ್ಳಿ. ಅಥವಾ ನೀವೇ ತಿಂದಿದ್ದೀರಲ್ಲ ವಕ್ಫ್ ಪ್ರಾಪರ್ಟಿಗಳನ್ನು, ಅದನ್ನು ಮಾನಪ್ಪಾಡಿ ಅವ್ರ ರಿಪೋರ್ಟಲ್ಲಿ ಹೇಳ್ತಾರಲ್ಲ, ಅದಕ್ಕೆ ಉತ್ತರ ಕೊಡಿ. ಸದನದಲ್ಲಿ ಈ ರೀತಿ ಉತ್ತರ ಕೊಡಿ. ನಾವು ಯಾವುದೂ ತಿಂದಿಲ್ಲ, ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಪ್ರಿಯಾಂಕಾ ಖರ್ಗೆ ಅವರು ಅಥವಾ ರಾಹುಲ್ ಖರ್ಗೆ ಅವರು ಅಥವಾ ಇಂದಿರಾ ಖರ್ಗೆ ಅವರು ಯಾವುದೂ ಪ್ರಾಪರ್ಟಿಗಳನ್ನ ತಿಂದಿಲ್ಲ ಅಂತ ಹೇಳಿ ಸದನದಲ್ಲಿ ಉತ್ತರ ಕೊಡಿ ತಾವು. ಆದರೆ ಈ ರೀತಿ ಮಿಸ್ಗೈಡ್ ಮಾಡ್ತಕ್ಕಂಥ ಕೆಲಸ ಬೇಡ. ಕಾಲಮ್ ನಂಬರ್ 11 ಎಂಟರ್ ಆದರೆ ಓನರ್ಶಿಪ್ ಟ್ರಾನ್ಸ್ಫರ್ ಹೋಗ್ಬಿಡಲ್ಲ. ಅರೆ ಇದೊಳ್ಳೆ ಚೆನ್ನಾಗೈತಲ್ಲ, ನಿಮ್ಮ ಪ್ರಾಪರ್ಟಿ ಒಳಗಡೆ ಸ್ಥಾನ ಕೊಟ್ಕೊಳ್ರಿ. ನೀವು ಯಾರು ಸ್ಥಾನ ಕೊಡಲಿಕ್ಕೆ? ಈ ರೀತಿಯ ಮಿಸ್ಚೀಫಸ್ ಆ್ಯಕ್ಟ್ಸ್ನ ತಾವು ಮಾಡಿ ಆ ಆ್ಯಕ್ಟ್ನ ತಾವು ಪಾರ್ಲಿಮೆಂಟಲ್ಲಿ ಪಾಸ್ ಮಾಡಿಬಿಟ್ಟು ತಮ್ಮ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಇದ್ದಾಗ ಈ ರೀತಿಯ ಮಿಸ್ಚೀಫ್ನ ಇವತ್ತು ಕರ್ನಾಟಕದಲ್ಲಿ ಸಹ ಮಾಡಲಿಕ್ಕೆ ಹೊರಟಿದ್ದೀರ. ಇದೆಲ್ಲದಕ್ಕೂ ಸಹ ನಾನು ಇವತ್ತು ಬರೀ ಇಷ್ಟಕ್ಕೆ ನಿಲ್ಲಿಸೋದಿಲ್ಲ. ಸದನದಲ್ಲಿ BJP ಅನೇಕ ನಾಯಕರುಗಳು ಮಾತಾಡ್ತಾರೆ, ಆದರೆ ನಾವು ಹೊರಗಡೆನೂ ಸಹ ಅನೇಕ ಜನ ಮಾತಾಡ್ತೀವಿ. ಸೆಕ್ಷನ್ 5 ಪ್ರಕಾರ ಇವ್ರು ಹೇಳ್ತಾರೆ ಗಜೆಟಲ್ಲಿ ಪಬ್ಲಿಕೇಶನ್ಸ್ ಮಾಡಬೇಕು, ಗಜೆಟಲ್ಲಿ ಪಬ್ಲಿಕೇಶನ್ ಮಾಡಬೇಕು. ಅಂದರೆ ಕಾಲಮ್ ನಂಬರ್ 11 ಎಂಟರ್ ಆಗಿಬಿಟ್ಟಿದ ಕೂಡಲೇ 1965 ಗಜೆಟ್ ಏನಾಗಿದೆ ಕರ್ನಾಟಕದಲ್ಲಿ, ಆ ಗಜೆಟ್ಗೆ ಹೋಗಿ ಸೇರಿಸ್ಬಿಡೋದು ಹೆಸರನ್ನ. 6 ತಿಂಗಳ ಗಜೆಟಲ್ಲಿ ಇದ್ದ ಕೂಡಲೇ
ನಂತರ ಹೇಳದ್ನಲ್ಲ ಸೆಕ್ಷನ್ 128 ಪ್ರಕಾರ ಮ್ಯೂಟೇಷನ್, ಆಮೇಲೆ ಕಾಲಮ್ ನಂಬರ್ 9 ಮತ್ತು ಕಾಲಮ್ ನಂಬರ್ 12 ಅಲ್ಲಿ ಸೇರಿಸ್ತಕ್ಕಂಥ ಕೆಲಸಗಳನ್ನು ಸತತವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದರಿಂದನೇ ಕರ್ನಾಟಕದಲ್ಲಿ ಅಥವಾ ಇಡೀ ಭಾರತದಲ್ಲಿ ಯಾವ ಪ್ರಮಾಣಕ್ಕೆ ವಕ್ಫ್ ಆಸ್ತಿ ಜಾಸ್ತಿ ಆಗಿದೆ ಅಂತ ನಾನು ಹಳೆ ವಿಡಿಯೋದಲ್ಲಿ ಹೇಳಿದ್ದೇನೆ. ಇನ್ನು ಒಂದು ಅತ್ಯಂತ ಪ್ರಮುಖವಾದಂತಹ ವಿಚಾರ ಸೆಕ್ಷನ್ 7ನಲ್ಲಿ ಕ್ಲಿಯರ್ ಕಟ್ ಆಗಿ ಹೇಳ್ತಾರೆ ಪವರ್ ಆಫ್ ಟ್ರೈಬ್ಯುನಲ್ ಏನು ಅಂತ ಹೇಳಿ. ನೋಡಿ, ಈ ಪೇಜ್ ನಂಬರ್ 9ನಲ್ಲಿ ಓದ್ಕೊಳ್ಳಿ. ಪ್ರಿಯಾಂಕಾ ಖರ್ಗೆ ಅವರು ಆದಿಯಾಗಿ ಬೇರೆಯವರು ಓದ್ಕೊಬಹುದು. ಫಾರ್ ದ ಡಿಸಿಷನ್ಸ್ ಅಂಡ್ ಕ್ವಶನ್ಸ್ ಅಂಡ್ ದ ಡಿಸಿಷನ್ಸ್ ಆಫ್ ದ ಟ್ರೈಬ್ಯುನಲ್ ದೇರ್ ಆನ್ ಶಾಲ್ ಬಿ ಫೈನಲ್. ಡಿಸಿಷನ್ಸ್ ಆಫ್ ವಕ್ಫ್ ಟ್ರೈಬ್ಯುನಲ್ ಈಸ್ ದೇರ್ ಆಫ್ ಶಾಲ್ ಬಿ ಫೈನಲ್. ಏನ್ರಿ ಇದು ಮಿಸ್ಚೀಫು? ಇದೇ ರೀತಿನೇ ಕೋರ್ಟ್ಗೆ ಯಾವ ರೀತಿ ಪವರ್ ಇದೆ ಅಥವಾ ಯಾವ ರೀತಿ ಪವರ್ ಇಲ್ಲ ಅಂತ ಹೇಳಿ ತಾವೇನು ಮಾಡ್ತೀರಾ ಅಂತಂದರೆ ಸೆಕ್ಷನ್ 83 ಇಂದ ಕ್ಲಿಯರ್ ಕಟ್ಟಾಗಿ ಸೆಕ್ಷನ್ 95 ವರೆಗೂ ಡಿಫೈನ್ ಮಾಡ್ಕೊಳ್ತಾ ಹೋಗ್ತಾರೆ. ಯಾವ ರೀತಿಯ ಪವರ್ನ ಕಾನ್ಸ್ಟಿಟ್ಯೂಷನ್ ಆಫ್ ಟ್ರೈಬ್ಯುನಲ್ಸ್ ಅಂತ ಅಂದ್ಬಿಟ್ಟು 83 ಹೇಳುತ್ತೆ. ಆ ಕಾನ್ಸ್ಟಿಟ್ಯೂಷನಲ್ಲಿ ಯಾರ್ಯಾರು ಇರಬೇಕು ಅಂತ ಹೇಳಿ. ಯಾಕೆ ಇದರಲ್ಲಿ ಮುಸಲ್ಮಾನರೇ ಇರಬೇಕು ಅಂತ ಅಂದ್ಬಿಟ್ಟು ಯಾವುದು ಗೈಡ್ ಮಾಡುತ್ತೆ ಅಂದರೆ ಸೆಕ್ಷನ್ 16 ಇದೇ ಆ್ಯಕ್ಟಲ್ಲಿ ಸೆಕ್ಷನ್ 16ನಲ್ಲಿ ಹೇಳ್ತಾರೆ ಎನಿ ನಾನ್ ಮುಸ್ಲಿಮ್ಸ್ ಕ್ಯಾನ್ ಬಿ ರಿಮೂವ್ಡ್ ಇಮಿಡಿಯೇಟ್ಲಿ. ಸೆಕ್ಷನ್ 16 ಅಧಿಕಾರ ಕೊಡ್ತಾ ಇದೆ ನಾನ್ ಮುಸ್ಲಿಮ್ಸ್ನ ನೀವು ತೆಗಿಬೇಕು ಅಂತೇಳಿ. ಆದ್ದರಿಂದ ಏನಾಗ್ತದೆ ಅಂದರೆ ಕಾನ್ಸ್ಟಿಟ್ಯೂಷನ್ ಆಫ್ ಟ್ರೈಬ್ಯುನಲ್ಲಿ ಸ್ಪೆಸಿಫಿಕ್ ಆಗಿ ಹೇಳಲ್ಲ ಮುಸ್ಲಿಮ್ಸ್ ಇರಬೇಕು, ಬೋರ್ಡಲ್ಲಿ ಮುಸಲ್ಮಾನೇ ಇರಬೇಕು ಅಂತ ಹೇಳ್ತಾರೆ, ಆದರೆ ಟ್ರೈಬ್ಯುನಲಲ್ಲಿ ಇರಲೇಬೇಕು ಅಂತ ಹೇಳಲ್ಲ. ಆದರೆ ಸೆಕ್ಷನ್ 16ನಲ್ಲಿ ನೀವು ರಿಸ್ಟ್ರಿಕ್ಟ್ ಮಾಡ್ತೀರಾ, ನೀವು ನಾನ್ ಮುಸ್ಲಿಮ್ ಇದ್ದರೆ ಇಮಿಡಿಯೇಟಾಗಿ ತೆಗಿಬಹುದು ಅಂತ ಹೇಳ್ತಕ್ಕಂಥ ಕೆಲಸ ಸೆಕ್ಷನ್ 16ನಲ್ಲಿ ಆಗುತ್ತೆ. ಅದರಿಂದಾಗಿ ಏನಾಗುತ್ತೆ, ಕಂಪಲ್ಸರಿಯಾಗಿ ಮುಸ್ಲಿಮ್ಸೇ ಇರಬೇಕು ಟ್ರೈಬ್ಯುನಲ್ಲೂ ಸಹ. ಆ ಟ್ರೈಬ್ಯುನಲ್ಲು ಕ್ಲಿಯರ್ ಕಟ್ಟಾಗಿ ಹೇಳುತ್ತೆ ಮುಸ್ಲಿಂ ಲಾ ಬಗ್ಗೆ ಸರಿಯಾಗಿ ತಿಳ್ಕೊಂಡಿರಬೇಕು, ಆತ ಕ್ಲಾಸ್ 1 ಮಿನಿಮಮ್ ಜಡ್ಜ್ ಆಗಿರಬೇಕು ಅಥವಾ ಸಿವಿಲ್ ಸರ್ವಿಸಲ್ಲಿ ಇರಬೇಕು ಅಂತ ಹೇಳಿ. ನೀವು ಯಾವಾಗ ಕೋರ್ಟ್ಗೆ ಹೋಗಬಹುದು ಅಂದರೆ ಉದಾಹರಣೆಗೆ ಇಲ್ಲಿ ಸೆಕ್ಷನ್ 86ಅಲ್ಲಿ ಹೇಳ್ತಾರೆ ಯಾವ ಸಿಚುಯೇಷನ್ಸಲ್ಲಿ ಕೋರ್ಟ್ಗೆ ಹೋಗ್ಬೋದು. ಯಾವಾಗ ಅಂದರೆ ಮುತ್ವಲ್ಲಿಗಳು ಮೋಸ ಮಾಡಿದರೆ ಟ್ರೈಬ್ಯುನಲ್ಗೆ ಅಥವಾ ಬೋರ್ಡ್ಗೆ, ಮುತ್ವಲ್ಲಿಗಳು ಅಂದರೆ ಅವರೇ ಮುಸಲ್ಮಾನರೇ ಮೋಸ ಮಾಡಿದರೆ, 2 ವಕ್ಫ್ ಬೋರ್ಡ್ ಮಧ್ಯದಲ್ಲಿ ಕೇಸ್ ಇದ್ದರೆ ಅಂದರೆ ಸುನ್ನಿ ವಕ್ಫ್ ಬೋರ್ಡು ಶಿಯಾ ವಕ್ಫ್ ಬೋರ್ಡ್ ಮಧ್ಯದಲ್ಲಿ ಕೇಸ್ ಇದ್ದರೆ, ಇಂತಹ ಸಂದರ್ಭಗಳು ಮಾತ್ರ ಅದೇ ಕ್ಲೈಮ್ ಮಾಡಿರ್ತಾರಲ್ಲ ಕಾಲಮ್ ನಂಬರ್ 11ಅಲ್ಲಿ ಸೇರಿಸಿ ಕಾಲಮ್ ನಂಬರ್ ಮ್ಯೂಟೇಷನ್ ಮಾಡಿ ಕಾಲಮ್ ನಂಬರ್ 9 ಮತ್ತು 12 ಸೇರಿಸ್ತಕ್ಕಂಥ ಕೆಲಸ ಮಾಡ್ತಾರೆ, ಆವಾಗ ಹೋಗ್ಲಿಕ್ಕೆ ಆಗಲ್ಲ ಅಂತ ಹೇಳಿ ಸೆಕ್ಷನ್ 85 ಕ್ಲಿಯರ್ ಆಗಿ ಹೇಳುತ್ತೆ. ಬಾರ್ ಆಫ್ ಜುರಿಸ್ಡಿಕ್ಷನ್ ಆಫ್ ಸಿವಿಲ್ ಕೋರ್ಟ್ಸ್ ಕ್ಲಿಯರ್ ಆಗಿ ಹೇಳುತ್ತೆ. ಬಾರ್ ಟು ಚಾಲೆಂಜ್ ದ ವ್ಯಾಲಿಡಿಟಿ ಆನ್ ಎನಿ ನೋಟಿಫಿಕೇಶನ್ ಸೆಕ್ಷನ್ ನಂಬರ್ 88 ಕ್ಲಿಯರ್ ಆಗಿ ಹೇಳುತ್ತೆ. ಅದಾದಮೇಲೆ ನಂತರದಲ್ಲಿ ನೋಟಿಸ್ ಟು ಸೂಟ್ಸ್ ಬೈ ಕೋರ್ಟ್ಸ್ ಅಂದರೆ ಕೋರ್ಟ್ಗಳು ಯಾವ್ಯಾವುದಕ್ಕೆ ನೋಟಿಸ್ ಕೊಡಬಹುದು ಅನ್ನೋದಕ್ಕೂ ಸಹ ಒಂದು ಸೆಕ್ಷನನ್ನು ಇಡಲಾಗಿದೆ. ಅಂದರೆ ಅರ್ಥ ಏನು ಅಂದರೆ ಅನ್ಲಿಮಿಟೆಡ್ ಪವರ್ನ ಈ ಟ್ರೈಬ್ಯುನಲ್ ಕೊಟ್ಟಿರ್ತಕ್ಕಂತಹದ್ದು ಇದರಲ್ಲಿ ಕಂಡು ಬರತಕ್ಕಂತಹ ವಿಚಾರ. ಇನ್ನು ಮೋಸ್ಟ್ ಮಿಸ್ಚಿಫಸ್ ಥಿಂಗ್ ಮಾಡಿರ್ತಕ್ಕಂತಹದ್ದು ಸೆಕ್ಷನ್ 40ನಲ್ಲಿ ಡಿಸಿಷನ್ಸ್ ಇಫ್ ಎ ಪ್ರಾಪರ್ಟಿ ಈಸ್ ವಕ್ಫ್ ಆರ್ ನಾಟ್ ಅಂತ ಹೇಳ್ಬಿಟ್ಟು ಇದರಲ್ಲಿ ಕ್ಲಿಯರ್ ಆಗಿ ಹೇಳಲಾಗಿದೆ. ಏನು ಅಂದರೆ ಇಫ್ ಡೀಮ್ ಟು ಬಿ ಫಿಟ್ ಅಂದರೆ ಅವ್ರ ಮನ್ಸಿಗೆ ಡಿಸೈಡ್ ಮಾಡಿಬಿಡ್ಬೋದು, ವಕ್ಫ್ನ ಬೋರ್ಡು ಡಿಸೈಡ್ ಮಾಡ್ಬೋದು ಈ ಪ್ರಾಪರ್ಟಿ ವಕ್ಫ್ ಅಂತ ಹೇಳಿ. ಅಂದರೆ ಯಾವುದೋ ಪ್ರಾಪರ್ಟಿನ ಅದಕ್ಕೋಸ್ಕರನೇ ವಿಲೇಜ್ಗಳೇ ಕ್ಲೈಮ್ ಆಗ್ತಿದೆ, ಮಠಗಳು ಕ್ಲೈಮ್ ಆಗ್ತಿದೆ, ದೇವ್ರ ಮಾನ್ಯಗಳು ಕ್ಲೈಮ್ ಆಗ್ತಿದೆ, ದೇವಸ್ಥಾನಗಳು ಕ್ಲೈಮ್ ಆಗ್ತಿದೆ. ನಾವೆಲ್ಲ ನೋಡಿದ್ದೀವಿ, ತಮಿಳ್ನಾಡು ಇರ್ಬೋದು, ಸೂರತ್ ಇರ್ಬೋದು, ಕರ್ನಾಟಕದಲ್ಲಿ ಇರ್ಬೋದು, ಮಹಾರಾಷ್ಟ್ರದಲ್ಲಿ ಇರಬಹುದು ಅಥವಾ ನೀವು ಡೆಲ್ಲಿನಲ್ಲಿ ಇರಬಹುದು. ಇವರು ಹೇಳ್ತಿದಾರಲ್ಲ ಈಗ ವಿಧಾನಸೌಧನು ನಮ್ಮದೇ, ಪಾರ್ಲಿಮೆಂಟು ನಮ್ಮದೇ ಅಂತ ಹೇಳಿ. ಅದರಿಂದಾಗಿ ಇವರು ಬೋರ್ಡ್ ಡಿಸೈಡ್ ಮಾಡ್ಕೊಂಡು ಹೇಳ್ಬೋದು ಈ ಪ್ರಾಪರ್ಟಿ ನಮ್ಮದು ವಕ್ಫ್ದು ಅಂತ ಹೇಳಿ. ಅದ್ರ ಮೂಲಕ ನೋಟಿಸ್ ಕೊಡ್ಬೋದು ಇವರು. ಅಂದರೆ ಕಾಲಮ್ ನಂಬರ್ 11ಅಲ್ಲಿ ಚೇಂಜ್ ಮಾಡಿ ಅಂತ ಹೇಳಿ DC ನೋಟಿಸ್ ಕೊಡ್ಬೋದು, DC ಅಥವಾ DMಗೆ. ಅದರಿಂದಾಗಿ ಸೆಕ್ಷನ್ 5 ಪ್ರಕಾರ ಇವರು ಪಬ್ಲಿಕೇಶನ್ಸ್ ಮಾಡಿಸ್ಬೋದು. DC ಒಂದ್ಸತಿ ಚೇಂಜ್ ಮಾಡಿದ ಕೂಡಲೇ ಕಾಲಮ್ ನಂಬರ್ 11ಅಲ್ಲಿ ಹಾಕಿದ ಕೂಡಲೇ ಸೆಕ್ಷನ್ 5 ಪ್ರಕಾರ ಇವರು ಕ್ಲಿಯರ್ ಆಗಿ ಹೇಳ್ಬಿಡ್ಬೋದು, ಪಬ್ಲಿಕೇಶನ್ಸ್ ಮಾಡಿಸ್ಬಿಡ್ಬೋದು. ಪಬ್ಲಿಕೇಶನ್ ಮಾಡಿಸಿದ ಕೂಡಲೇ ನಮ್ಮ ಪ್ರಾಪರ್ಟಿ ವಕ್ಫ್ ಹೋದಂಗೆ. ಸೆಕ್ಷನ್ 40 ಇದಕ್ಕೆ ಅತ್ಯಂತ ಮೂಲ ಕಾರಣ, ಅತ್ಯಂತ ಪ್ರಮುಖವಾದ ಕಾರಣ. ಆಮೇಲೆ ಟ್ರೈಬ್ಯುನಲ್ಗೆ ಎಕ್ಸಾರ್ಬಿಟ್ರಿ ಪವರ್ಸ್ನ ಕೊಟ್ಟು ನಮ್ಮ ಪ್ರಾಪರ್ಟಿ ಅಂದರೆ ಹಿಂದೂಗಳ ಪ್ರಾಪರ್ಟಿ ಹಿಂದೂಗಳ ಹತ್ರ ಉಳಿಬಾರದು ಅಂತಕ್ಕಂತಹದ್ದು ಎಕ್ಸಾರ್ಬಿಟ್ರಿ ಆಗಿ ಇವರು ಟ್ರೈಬ್ಯುನಲ್ಗೆ ಕೊಟ್ಟಿರ್ತಕ್ಕಂಥ ಅಧಿಕಾರ. ತದನಂತರದಲ್ಲಿ ಇನ್ನೂ ಒಂದು ಅತ್ಯಂತ ಪ್ರಮುಖವಾದಂತಹ ಆಕ್ಟು ಇವ್ರು ಮಾಡಿರೋದು ಸೆಕ್ಷನ್ 51 ಮತ್ತು 52ನಲ್ಲಿ ಯಾವ ರೀತಿ ಎಲಿನೇಟ್ ಮಾಡ್ತಾರೆ ಪ್ರಾಪರ್ಟಿಗಳನ್ನ, ಯಾವ ರೀತಿ ಗಿಫ್ಟ್ ಮಾಡ್ತಾರೆ, ಯಾವ ರೀತಿ ಎಕ್ಸ್ಚೇಂಜ್ ಮಾಡ್ಕೊಳ್ತಾರೆ, ಇದು ಎಲ್ಲವೂ ಸಹ ಅಕಸ್ಮಾತ್ ಆಗಿದ್ರೆ ಹಿಂದೆ ಅದೆಲ್ಲವೂ ಸಹ ಇನ್ಮೇಲಿಂದ ಸ್ಟ್ಯಾಂಡ್ಸ್ ವಾಯಡ್ ಅಂದ್ಬಿಡ್ತಾರೆ. ವಾಯಡ್ ಕ್ಯಾನ್ಸಲ್ ಅಲ್ಲ, ಇಟ್ ವಿಲ್ ರೆಸ್ಟೋರ್ ಟು ದ ಎಕ್ಸಿಸ್ಟಿಂಗ್ ಸಿಚುಯೇಷನ್ ಅಲ್ಲ, ಇಟ್ ವಿಲ್ ಸ್ಟ್ಯಾಂಡ್ ವಾಯಡ್. ಉದಾಹರಣೆಗೆ ಒಬ್ಬ ಮುತ್ವಲಿ ಲೋನ್ ತಗೊಂಡ್ಬಿಟ್ಟವನೆ, ಅದು ವಾಯಡ್ ಆಗೋಯ್ತೀಗ. ಲೋನ್ ಅಂದರೆ ಬ್ಯಾಂಕ್ದು ಪ್ರಾಪರ್ಟಿ, ಬ್ಯಾಂಕ್ದು ರೈಟು ಒಟ್ಟೋಯ್ತೀಗ. ಅವನು ಮಜಾ ಮಾಡಿಬಿಟ್ಟ, ಮುತ್ವಲಿ ಮಜಾ ಮಾಡಿಬಿಟ್ಟ, ಮಗಳ ಮದುವೆ ಮಾಡ್ದ,
ಮಗನಿಗೆ ಮದುವೆ ಮಾಡ್ದ, ಮಗನಿಗೆ 2ನೇ ಮದುವೆ ಮಾಡ್ದ, ತಾನು 3ನೇ ಮದುವೆ ಮಾಡ್ಕೊಂಡ, ಮುತ್ತುವಲಿ ಮಜಾ ಮಾಡ್ಬಿಟ್ಟ. ಆದರೆ ಬ್ಯಾಂಕ್ದು ಮಾತ್ರ, ಬ್ಯಾಂಕಿಗೆ ಏನು ಗ್ಯಾರಂಟಿ ಕೊಟ್ಟಿರ್ತಾರಲ್ಲ, ಬ್ಯಾಂಕಿಂದ ಲೋನ್ ತೊಗೊಂಡಿರ್ತಾರಲ್ಲ, ಅದು ಹೊಟ್ಟೋಯ್ತು. ವಾಯಡ್ ಅಂತಾರೆ. ಹೌ ಕ್ಯಾನ್ ಇಟ್ ಬಿ ವಾಯಡ್? ಎಕ್ಸ್ಚೇಂಜ್ಡ್. ಉದಾಹರಣೆಗೆ ನಾನೀಗ ಒಂದು ವಿಡಿಯೋದಲ್ಲಿ ಕ್ಲಿಯರ್ ಆಗಿ ಹೇಳಿದ್ದೇನೆ, ಪ್ರಾಪರ್ಟಿ ಎ ಮತ್ತು ಪ್ರಾಪರ್ಟಿ ಸಿ, ನಂದು ಪ್ರಾಪರ್ಟಿ ಬಿ ವಕ್ಫ್ದಾಗಿತ್ತು. ಎಕ್ಸ್ಚೇಂಜ್ ಮಾಡ್ಕೊಂಡಿದ್ದ ಕೂಡಲೇ ಒನ್ಸ್ ಎ ವಕ್ಫ್ ಈಸ್ ಆಲ್ವೇಸ್ ಎ ವಕ್ಫ್ ಅಂತ 1998 ಒಂದು ಸುಪ್ರೀಂ ಕೋರ್ಟ್ ಆದೇಶ ಬರುತ್ತೆ. ಅದಾದಮೇಲೆ ಈ ಆ್ಯಕ್ಟ್ ಪ್ರಕಾರ ಸೆಕ್ಷನ್ 51 ಮತ್ತು 52 ಪ್ರಕಾರ ಸ್ಟ್ಯಾಂಡ್ಸ್ ವಾಯಡ್ ಅಂದ ಕೂಡಲೇ ನನ್ನ ಪ್ರಾಪರ್ಟಿ ಬಿನೂ ಹೊಟ್ಟೋಯ್ತು, ಪ್ರಾಪರ್ಟಿ ಸಿನೂ ಹೊಟ್ಟೋಯ್ತು. ಎಂತಹ ಕಾನೂನು! ತಾವು ಕೊಟ್ಟಿರತಕ್ಕಂಥ ಗಿಫ್ಟು. ಇನ್ನೂ ಅತ್ಯಂತ ಗಂಭೀರವಾದಂತಹ ಆ್ಯಕ್ಟು 108A ನಲ್ಲಿದೆ. 108A ನಲ್ಲಿ ಕ್ಲಿಯರ್ ಆಗಿ ಡಿಫೈನ್ ಮಾಡಲಾಗಿದೆ, Provisions of this act shall have overriding effect, notwithstanding any inconsistent therewith contained in any other law. Any other law. Please remember this, any other law. For the time being in force or in any instrument having effect by the virtue of the law other than this act ಅಂತ. ಅಂದರೆ ಅರ್ಥ ಏನು ಅಂದರೆ, ಈಗ ನಮ್ಮ ಭಾರತದಲ್ಲಿ ಅನೇಕ ಕಾನೂನುಗಳು ಪಾಸ್ ಆಗಿರ್ತವೆ. ಲ್ಯಾಂಡ್ ರಿಫಾರ್ಮ್ಸ್ ಆ್ಯಕ್ಟ್ ಪಾಸ್ ಆಗಿದೆ, ಅಥವಾ ಟೆನೆನ್ಸಿ ಆ್ಯಕ್ಟ್ ಪಾಸ್ ಆಗಿದೆ, ಅಬಾಲಿಷನ್ ಆಫ್ ಇನಾಮ್ ಅಬಾಲಿಷನ್ ಆ್ಯಕ್ಟ್ ಪಾಸ್ ಆಗಿದೆ. ಈ ಥರ ಅನೇಕ ಆ್ಯಕ್ಟ್ಗಳು ಪಾಸ್ ಆಗಿಬಿಟ್ಟಿದೆ. ವಕ್ಫ್ ಆ್ಯಕ್ಟ್ ವಿಲ್ ಓವರ್ ರೂಲ್ ಆಲ್ ದಿಸ್ ಆ್ಯಕ್ಟ್. ಅಂದರೆ ಉದಾಹರಣೆಗೆ ನಂಗೆ ಬಂದಿದ್ದು ಟೆನೆನ್ಸಿನಲ್ಲಿ ನಂಗೆ ಜಮೀನು ಬಂದಿದ್ರೆ, ಈಗ ನನ್ನ ಜಮೀನು ಹೊಟ್ಟೋಯ್ತು ಅಂದರೆ, ಒಂದೇ ಒಂದು ಎಕ್ಸಾಂಪಲ್ ಹೇಳಬೇಕು ಅಂದರೆ, ನಾನು ಒಬ್ಬ ಮಠದ ಲ್ಯಾಂಡ್ನ ಪಡ್ಕೊಂಡೆ, ನಾನು ಉಳ್ತಾ ಇದ್ದೆ, ಮಠದ ಲ್ಯಾಂಡ್ ಪಡ್ಕೊಂಡೆ. ಈಗ ನನ್ನ ತಮ್ಮ ಒಂದು ವಕ್ಫ್ ಲ್ಯಾಂಡನ್ನ ಉತ್ಕೊಳ್ತಿದ್ದ, ಅವನಿಗೆ ವಕ್ಫ್ ಲ್ಯಾಂಡ್ ಬಂತು ಟೆನೆನ್ಸಿನಲ್ಲಿ. ನನ್ನ ಲ್ಯಾಂಡು ಅಕಾರ್ಡಿಂಗ್ ಟು ಟೆನೆನ್ಸಿ ಆ್ಯಕ್ಟ್ ಉಳ್ಕೊಳ್ತು. ನನ್ನ ತಮ್ಮನಿಗೆ ಬಂದಿದ್ದಂಥ ವಕ್ಫ್ ಆ್ಯಕ್ಟಲ್ಲಿ ಬಂದಿತ್ತಲ್ಲ, ವಕ್ಫ್ನ ಲ್ಯಾಂಡ್ ಬಂದಿತ್ತಲ್ಲ ನನ್ನ ತಮ್ಮನಿಗೆ, ಈಗ ಅದು ಹೊಟ್ಟೋಯ್ತು. ಯಾಕೆ ಅಂತಂದರೆ, ಒನ್ಸ್ ಎ ವಕ್ಫ್ ಇಸ್ ಆಲ್ವೇಸ್ ಎ ವಕ್ಫ್ ಆಸ್ ವೆಲ್ ಆಸ್ ಓವರ್ ರೈಡಿಂಗ್ ಎಫೆಕ್ಟ್ ಅಂತ ಏನಿತ್ತು, ಅದರಿಂದಾಗಿ ಹೊಟ್ಟೋಯ್ತು. ಮತ್ತು ಈ ಕಾನೂನನ್ನು ಎಷ್ಟರ ಮಟ್ಟಕ್ಕೆ ಮಿಸ್ಯೂಸ್ ಮಾಡ್ಕೊಳ್ತಿದ್ದಾರೆ ಅಂತಂದರೆ, ಆಲ್ ಅದರ್ ಆ್ಯಕ್ಟ್ಸ್ ವಿಲ್ ಬಿ ಓವರ್ ರೂಲ್ಡ್ ಅಂತ ಹೇಳಿದ್ಮೇಲೆ, ಇಮ್ಯಾಜಿನ್ ಮುಸಲ್ಮಾನರು ಇನ್ ಸ್ಪೆಸಿಫಿಕ್ ಈ ಆ್ಯಕ್ಟ್ನ ಅಬ್ಯೂಸ್ ಮಾಡ್ತಾ ಇದ್ದಾರೆ ಭಾರತದಲ್ಲಿ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಇಂತಹ ಒಂದು ಗಿಫ್ಟ್ನ ತಾವು ಕೊಟ್ಟ ಮೇಲೆ ಭಾರತ ಸರ್ಕಾರ 44 ಅಮೆಂಡ್ಮೆಂಟ್ಗಳನ್ನ ವಕ್ಫ್ ಆ್ಯಕ್ಟ್ ಆಫ್ 1995ಗೆ ತರಲಿಕ್ಕೆ ಹೊರಟಾಗ, ತಾವು ಬಾಬಾ ಸಾಹೇಬರ ಕಾನ್ಸ್ಟಿಟ್ಯೂಷನ್ನ ನಂಬುವುದಾದರೆ ತಾವು ಸಪೋರ್ಟ್ ಮಾಡಬೇಕು. ಯಾಕೆ ಅಂತಂದರೆ, ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾನಲ್ಲಿ ಪ್ರಕಾರ ಪ್ರತಿಯೊಬ್ಬರು ಸಮ, ಒಬ್ಬರಿಗೆ ಜಾಸ್ತಿ ಇನ್ನೊಬ್ರಿಗೆ ಕಡಿಮೆ ಅಂತಿಲ್ಲ. ಅದರಿಂದಾಗಿ ನೀವು ಏನು ಎಕ್ಸಾರ್ಬಿಟ್ರಿ ಪವರ್ಸ್ ಕೊಟ್ಬಿಟ್ಟಿದ್ದೀರಾ ವಕ್ಫ್ಗೆ, ಅಥವಾ ಯಾವ ರೀತಿ ಅಟ್ರಾಸಿಟಿನ ವಕ್ಫ್ ಮಾಡ್ತಿದೆ ಅಂತ ಹೇಳಿ, ನಾಳೆ ನಿಮ್ಮ ಭೂಮಿಗಳಿಗೆ ಬರ್ತಾರೆ ಪ್ರಿಯಾಂಕಾ ಖರ್ಗೆ, ನಾಳೆ ನಿಮ್ಮ ಭೂಮಿಗೆ ಬರ್ತಾರೆ ಸಿದ್ದರಾಮಯ್ಯನವರೇ, DK ಶಿವಕುಮಾರ್ ಅವರೇ, ನಿಮ್ಮ ಭೂಮಿ ಸಿಕ್ಕಾಪಟ್ಟೆ ಜಾಸ್ತಿ ಇದೆ, ಎಲ್ಲ ಭೂಮಿಗಳಿಗೂ ಕ್ಲೈಮ್ ಮಾಡ್ಕೊಳ್ತಾರೆ ನಾಳೆ. ಅವರೇ ಈಗ ಹೇಳ್ತಾ ಇದ್ದಾರೆ, ಇನ್ನು 25 ವರ್ಷ ಹೋದ್ಮೇಲೆ ನಮ್ಮದೇ ಸರ್ಕಾರ, ಕಾಂಗ್ರೆಸ್ಸು ಇಲ್ಲ, ಯಾವುದು ಇರೋದೇ ಇಲ್ಲ ಅಂತ ಹೇಳಿ. ಅಂದರೆ ಯಾವ ಮಟ್ಟಕ್ಕೆ ಭಾರತವನ್ನು ತಾವು ಕೊಂಡೊಯ್ತಿದ್ದೀರಾ. ತಾವು ಮಕ್ಕಳು, ತಮ್ಮ ಮೊಮ್ಮಕ್ಕಳು ಭಾರತದಲ್ಲಿ ಇರಬಾರ್ದು ಅಂತ ಹೇಳೋದಾದರೆ ನೀವು ಇಂಥದಕ್ಕೆಲ್ಲ ಸಪೋರ್ಟ್ ಮಾಡಿ. ಇಲ್ಲ ಅಂದರೆ ಭಾರತೀಯ ಜನತಾ ಪಾರ್ಟಿ ಮಾಡ್ತಿರ್ತಕ್ಕಂತಹ ವಕ್ಫ್ನ ಅಮೆಂಡ್ಮೆಂಟ್ ಏನಿದೆ ಅದಕ್ಕೆ ಸಪೋರ್ಟ್ ಮಾಡ್ತಕ್ಕಂಥ ಕೆಲಸ ಮಾಡಿ. ಧನ್ಯವಾದ.